SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅದರಿಂದ ಖುಷಿಯಾಗೇ ಬಂದೆ. ಯಾಕಂದರೆ ಒಳಗಡೆ ಬಂದು ನನಗೆ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಮನೇಲಿ 7 ದಿವಸಕ್ಕೆ ಅಡುಗೆ ಕೊಡ್ತಾಯಿದ್ರು. ಇವ್ರು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕಸಕ್ಕೆ ಬಿಸಾಕ್ತಾಯಿದ್ರು, ಅಂದರೆ ವೇಸ್ಟ್ ಮಾಡ್ತಾಯಿದ್ರು. ತಿಂತಾ ಇರಲಿಲ್ಲ, ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ತಿಂತಾ ಇರಲಿಲ್ಲ. ನಾನು ತಂಗ್ಳೂ ಬಿಸಾಕ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಅದನ್ನು ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಕೊತಾ ಇದ್ದೆ. ಒಂದಿನ ಮಟನ್ ಯಾರಿಗೂ ಸಾಲಲ್ಲ, ಹಂಗೆ ಕಿತ್ತಾಡ್ಕೊಂಡು ತಿಂದಿರ್ತೀವಿ. ಅದರಲ್ಲಿ ನೋಡಿದ್ರೆ ಕಪ್ಪಲ್ಲಿ ಕದ್ದುಬಿಟ್ಟು ಎಲ್ಲೋ ಬಚ್ಚಿಕ್ಕಿರ್ತಾರೆ ಫ್ರಿಜ್ಜಲ್ಲಿ. ಅದು 3 ದಿವಸ ಆದಮೇಲೆ ನೋಡ್ಕೊಳ್ತಾರೆ. ಆ ಮಟನ್ ಎತ್ತಿ ಬಿಸಾಕಕ್ಕೆ ಆಚೆ ಇಟ್ಟಿರ್ತಾರೆ. ನಾನು ಕೈ ತೊಳೆಯೋಕೆ ಹಿಂಗೆ ಬರ್ತೀನಿ, ನೋಡ್ತೀನಿ, ಇದೇನಿದು ಅವತ್ತೆಲ್ಲ ಹಂಗೆ ಕಿತ್ತಾಡಿದ್ವಿ, ಮಟನ್ನೇ ಇಲ್ಲ. ಅದು 2 kg 18 ಜನಕ್ಕೆ ಎಲ್ಲಿ ಸಾಲುತ್ತೆ? ಅದು ನನ್ನೊಬ್ಬನಿಗೆ ಸಾಲಲ್ಲ, ಅದರಲ್ಲಿ 18 ಜನ ಶೇರ್ ಮಾಡ್ಕೊಂಡಿರೋದು. ಹೆಂಗೆ ಸಾಲುತ್ತೆ? ಅದು ಹೆಂಗೆ ಇದು ಬಂತು ಅಂತ ಎಲ್ಲರನ್ನೂ ಕೇಳ್ತೀನಿ. ಇಲ್ಲ, ಯಾರೋ ಎತ್ತಿಕ್ಕಿರೋದು, ಈಗ ಅದು ಇದಾಗ್ಬಿಟ್ಟಿದೆ, ಐಸಾಗ್ಬಿಟ್ಟಿದೆ, ಬಿಸಾಕ್ತಾಯಿದ್ದೀವಿ ಅಂತ. ನಾನು ನಿಮಗೆ ಬೇಕಾ ಎಲ್ಲರಿಗೂ ಕೇಳ್ತೀನಿ, ಯಾರೂ ಬೇಡ ಅಂತಾರೆ. ಕೊನೆಗೆ ನಾನು ತಿನ್ಬೋದಾ ಅಂತ ಕೇಳ್ತೀನಿ. ತೂ ಚೀ 3 ದಿವಸದ್ದು ಕಾಯಿಲೆ ಬಂದುಬಿಡುತ್ತೆ ಅಂದರು. ಪರವಾಗಿಲ್ಲ, ನಾನು ತಿಂತೀನಿ, ನಿಮ್ಗೆ ಯಾರಿಗೂ ಬೇಡ ತಾನೆ ಅಂತ ಕೇಳ್ಬಿಟ್ಟು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾಯಿದ್ರು, ಮಕ ಸೆಂಡಿಸ್ತಾರೆ. ಆ ಥರ ಜನ ಅಲ್ಲಿ. ಆಮೇಲೆ ಅಡುಗೆ ಮಾಡೋಕ್ಕೆ ಬರಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ನಮ್ಮನೇಲಿ ಪಾತ್ರೆನೇ ತೊಳೆದಿಲ್ಲ, ಇದೇ ಫಸ್ಟ್ ಟೈಮು ಅಂತಾರಲ್ಲ, ಅಂಥವ್ರು ಕಂಡ್ರೆ ನಂಗೆ ಹೆವಿ ಸಿಟ್ಟು ಬರ್ತದೆ. ಅದೇನು ದೊಡ್ಡ ವಿಷಯನ ಸರ್? ಎಲ್ಲರೂ ಗಿಲ್ಲಿಯವರು ತೋರಿಸ್ತಾಯಿದ್ರು, ಎಲ್ಲರೂ ತೋರಿಸ್ತಾಯಿದ್ರು. ಒಂದು ಕ್ಲೀನ್ ಮಾಡು ಅಂದರೆ ಅದನ್ನು ಕಾಟಾಚಾರ ಕ್ಲೀನ್ ಮಾಡೋದು, ಬೇಕು ಅಂತ ಓಡೋಗ್ಬಿಡೋದು, ತಪ್ಪಿಸ್ಕೊಳ್ಳೋದು, ಮೈಗಳ್ಳತನ ಮಾಡೋದು, ಆ ಥರ ಮಾಡ್ತಾಯಿದ್ರು. ಆದರೆ ಮನಸ್ಸಿಂದ ಮಾಡ್ತಾ ಇರಲಿಲ್ಲ. ಇವಾಗ ಅಡುಗೆ ಮನೆಯದು ಶೆಲ್ಫ್ ಇರುತ್ತೆ ಸರ್, ಹೋಟ್ಲು ಶೆಲ್ಫೇ ಎಷ್ಟೋ ಚೆನ್ನಾಗಿರುತ್ತೆ ಸರ್. ಹೋಟ್ಲಲ್ಲಿ ದಿನಕ್ಕೆ 1000 ಜನಕ್ಕೆ ಅಡುಗೆ ಮಾಡುತ್ತಾರಲ್ಲ, ಅಷ್ಟು ಗಲೀಜಾಗಿರುತ್ತಲ್ಲ, ಆ ಥರ ಗಲೀಜು ಇಟ್ಕೊಂಡಿದ್ರು ಸರ್. ನಾನು ರಾತ್ರಿ 12 ಗಂಟೆಯಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ವಾವ್ ಅಂದರು. ಅಂದರೆ ಡೇ 1 ನಾವು ಎಂಟ್ರಿ ಕೊಡೋ ದಿವಸ ಬಿಗ್ ಬಾಸ್ದು ಅಡುಗೆ ಮನೆ ಎಷ್ಟು ನೀಟಾಗಿತ್ತು ಅಂದರೆ, ನಾವು ಇನ್ನೂ ಒಂದು ಕಾಫಿನೂ ಕಾಯಿಸೋದಕ್ಕಿಂತ ಮುಂಚೆ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾಯಿದ್ದೆ ಸರ್. ಯಾಕಂದರೆ ನನ್ನ ಮನೆ, ನನ್ನ ಸೊತ್ತು, ನನ್ನ ಜಾಗ ಅಂದ್ಕೊಂಡು ಮಾಡ್ತಾಯಿದ್ದೆ. ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಒಂದು ಅಡುಗೆ ಆಗ್ಬೋದು, ಒಂದು ಪಾತ್ರೆ ತೊಳೆಯೋದಾಗ್ಬೋದು, ಶೆಲ್ಫ್ ಕ್ಲೀನಿಂಗ್ ಆಗ್ಬೋದು, ಆಮೇಲೆ ಮೇಕಪ್ ಜಾಗ ಆಗ್ಬೋದು, ಅದು ನನ್ನ ಮನೆ ಥರ ಮಾಡ್ತಾಯಿದ್ದೆ. ಅಲ್ಲಿರೋರು ಹೆಂಗಂದರೆ ಸುಮ್ಮನೆ ಹೇಳ್ಬಿಟ್ಟಿದ್ದಾರಲ್ಲ, ಏನೋ ಒಂದು ಮಾಡಿಬಿಡೋಣ ಆ ಥರ ಸುಮ್ಮನೆ ಹೇಳ್ಬಿಟ್ಟು ಹಿಂಗೆ ನಾನು ನೋಡ್ತಾ ಇದ್ದೀನಿ. ಗಿಲ್ಲಿಯವ್ರಿಗೆ, ಇವ್ರಿಗೆ, ಕಾವ್ಯವ್ರಿಗೆ ಕ್ಲೀನಿಂಗ್ ಕೊಟ್ಟಾಗ ಸುಮ್ಮನೆ ನೋಡೋದು, ಯಾರು ಇಲ್ವಾ ನೋಡೋ ಅನ್ನೋದು, ಸುಮ್ಮನೆ ಹಿಂಗೆ ಎತ್ಬಿಟ್ಟು ಆಯಿತು ಅಂತ ಬಂದ್ಬಿಡೋದು. ಅಂದರೆ ಅದಕ್ಕೊಂದು ನೀರು ಆಗ್ತಾ ಇರಲಿಲ್ಲ, ಕ್ಲೀನೂ ಮಾಡ್ತಾ ಇರಲಿಲ್ಲ, ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ರು. ನಾನು ಮಾಡೋವ್ರಿಗೂ ನಂದು ಪಾತ್ರ ಕೊಟ್ಟಿರ್ತಾರಲ್ಲ, ಈಗ ಟಾಯ್ಲೆಟು, ಅಡುಗೆ ಮನೆ, ಅದನ್ನು ಅಷ್ಟು ನೀಟಾಗಿ, ಆಮೇಲೆ ಪಾತ್ರೆ ತೊಳೆದ ಮೇಲೂ ಶೆಲ್ಫ್ ಮೇಲೆ ಅಷ್ಟು ನೀಟಾಗಿ ಜೋಡಿಸ್ತಾ ಇದೆ. ಅಂದರೆ ಹೋಟ್ಲಲ್ಲಿ ಜೋಡಿಸ್ದಂಗೆ ಜೋಡಿಸ್ತಿದೆ, ಒಳ್ಳೆ ಶೋ ಪೀಸ್ ಥರ. ಅದಕ್ಕೂ ಕ್ಲಾಪ್ಸ್ ತರಿಸ್ಕೊಂಡಿದ್ದೀನಿ. ಇನ್ನೊಂದು ದಿವಸ ಬಂದು ನಾವು ಸೇವಕರು ಸರ್, ಸೇವಕರೆಲ್ಲ ಮನೆ ಕೆಲಸ ಮಾಡಬೇಕು, ರಾಣಿಯರ ಹತ್ರ ಏಳಿಸ್ಕೊಳ್ಳದೆ ಮಾಡಬೇಕು, ಅವ್ರನ್ನ ಏಳಂಗೆ ಇಟ್ಕೋಬಾರ್ದು. ಇವರೇನು ಮಾಡಿದ್ರು, ಅಭಿಷೇಕು, ಆ್ಯಶು ಅಲ್ಲಿ ಮೇಕಪ್ ಹತ್ರ ಕೂತಿದ್ರು. ಯಾರ್ದೋ ಒಂದು ಟೀ ಗ್ಲಾಸ್ ಅಲ್ಲಿದೆ, ಅದನ್ನು ಧ್ರುವ ಬಂದು ಕಿರ್ಚ್ಕೊಂಡು ಹೇಳ್ತಾನೆ. ಇವರು ಅದನ್ನು ಇನ್ನೂ ಕಿರ್ಚ್ಕೊಂಡು ಇಡೀ ಮನೆ ಗೊತ್ತಾಗಂಗೆ ಮಾಡ್ತಾರೆ. ನಾನು ಹೇಳ್ತೀನಿ, ಅಯ್ಯೋ ಬೋಣ ಅಂದರೆ ಆ ಒಳಗೆ ಹಂಗೆ ಅಂದ್ಕೊಂಡು ಹಂಗೆ ಏಳಿಸ್ಕೊಳ್ಳೋ ಬದಲು ನೀನೇ ಎತ್ಕೊಬಂದು ಕೊಟ್ಟರೆ ನಾನೇ ತೊಳೆದಿಡ್ತಿದ್ನಲ್ಲೋ, ಯಾಕೆ ಇದಕ್ಕೆ 1 hour ಜಗಳ ಆಡಬೇಕು, 2 hour ಜಗಳ ಆಡಬೇಕು, ನೆಮ್ಮದಿ ಹಾಳು ಮಾಡ್ಕೋಬೇಕು ಅಂತ ಜೋರೇ ಕಿರ್ಚಾಡ್ತೀನಿ. ಇದಕ್ಕೆ ನನ್ನ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ನಾನು ಮಾಡ್ತೀನಿ ಅಂತ ಇಡೀ ಮನೆಯವ್ರ ಕೈಯಲ್ಲಿ ಚಪ್ಪಾಳೆ ತೆಗೆಸ್ಕೊಳ್ತೀನಿ. ಅದೂ ಹಾಕಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.